ಹಲೋ, ಹಾಂ ನಮಸ್ಕಾರಪ್ಪ. ನಾನು ಅಶೋಕ್, ಅಪೋಸಿಷನ್ ಲೀಡ್ರು. ಗೊತ್ತಿದೆಯಲ್ಲ? ಹೌದು, ನಾನು ಬಂದಿದ್ದೀನಿ, ಹಳ್ಳಿಗೆ ಬಂದಿದ್ದೀನಿ. ಅದೇ ನಮ್ಮ ಮತ್ತೆ ಕೂತಿದ್ದೀನಿ. ಅವರ ಹೆಣ್ಮಗುಗೇನೆ 8ನೇ ಬಂದರು. ಆ್ಯಕ್ಚುಲಿ ಇಲ್ಲೇ ಇದ್ದಾರೆ ಅಂದ್ಬಿಟ್ಟು ನಾನು ಹೇಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅವರು? ಅಯ್ಯೋ ಅಯ್ಯೋ, ಯಾವ ಡೇಟ್ ಕೊಟ್ಟಿದ್ದಾರೆ? ಫಸ್ಟ್ ವೀಕ್ ಕೊಟ್ಟಿದ್ದಾರೆ. 9 months ಈಗ, 9ನೇ ತಿಂಗಳು. ನಾನು ಬಂದಿದ್ದೀನಿ. ನಾನು ಇವಾಗ ಸರ್ಕಾರಕ್ಕೆ ನನ್ನೇ ಕಂಪ್ಲೇಂಟ್ ತೊಗೊಳಲ್ಲ ಅಂತ ರಾಜುಗೌಡ, ನಮ್ಮ ಗೊತ್ತಲ್ಲ ಮಿನಿಸ್ಟ್ರು, ಅವ್ರು ಫೋನ್ ಮಾಡಿದ್ರು. ನಾನು ಬರ್ತಾ ಇದ್ದೀನಿ ಅಂತ ಹೇಳಪ್ಪ ಅಂತ ಹೇಳಿದೆ. ನಾನು ಬರ್ತಾ ಇದ್ದೀನಿ ಅಂತ ಗೊತ್ತಾದ ತಕ್ಷಣವೇ ಹಿಂದಿನ ದಿನ ನೆನ್ನೆನೇ ಕಂಪ್ಲೇಂಟ್ ಲಾಡ್ಜ್ ಮಾಡೋಕ್ಕೆ ಇದು ಮಾಡಿದ್ದಾರೆ. ಸ್ಪೀಕರ್ ಹಾಕಿದೆಯಾ? ಹಾಂ, ಅದೇ ರಾತ್ರಿ 1:30ಗೆ ಮಧ್ಯಾಹ್ನ. ಓ, ನೀವು ರಾತ್ರಿ ಎಷ್ಟು 12 ಗಂಟೆ ಧರಣಿ ಕೂತಿದ್ರಾ? 12 ಆದ್ಮೇಲೆ ಬೆಳಿಗ್ಗೆ ಸರ್, ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಧರಣಿ ಕೊಡ್ತೀವಿ ಸರ್. ಕೊಡ್ತೀವಿ ಮಾಡ್ತೀವಿ ಅಂತ ರಾತ್ರಿ ಅದನ್ನೇ ಹೇಳ್ತಾ ಬಂದ್ರು. ಟೈಮ್ ಕಳೆದ್ಬಿಟ್ರು, ಬೆಳಕರಿಸ್ಬಿಟ್ರು, ಲೈಟ್ ಇಲ್ಲ. ಆಮೇಲೆ ಅವರು ಮಾಡದೇ ಇರೋದು ಕಂಡು ಬಂತು. ಅವ್ರದ್ದು ಆ ಕಾರಣಕ್ಕಾಗಿ ಬೆಳಿಗ್ಗೆ 6 ಗಂಟೆನೂ ಸ್ಟ್ರೈಕ್ ಬಿಟ್ಬಿಟ್ಟಿದ್ದಾರೆ ರೋಡಿಗೆ. ಹಾಂ ಹಾಂ ಹಾಂ. ಆ ಸ್ಟ್ರೈಕ್ ಕೂತರೂ ಅವರು ಇದು ಮಾಡಲಿಲ್ಲ ಸರ್. ಮಾಡಲಿಲ್ಲ, ಕೇಸು FIR ಮಾಡಲಿಲ್ಲ ಸರ್, ಮಾಡಲಿಲ್ಲ. ಹಾಂ ಹಾಂ. ತಮ್ಮಂತ ಸಹಕಾರದಿಂದ ಅವರು ನಾನು ಮೈಸೂರು ಪಾದಯಾತ್ರೆ ಇದ್ದೆ, ಅಲ್ಲಿಂದನೇ ಹೇಳಿದೆ ಹೊರಡ್ತೀನಿ ಅಂತ. ಪ್ರೆಸ್ಸವ್ರಿಗೆಲ್ಲ ನಾನು ಹೇಳಿದೆ ಬರ್ತಿದ್ದೀನಿ ನಾನು ಅಂತ. ಅವಾಗ ಏನೋ ಮಾಡಿದ್ದಾರೆ ಮೋಸ್ಟ್ಲಿ ಅನ್ಸುತ್ತೆ. ನೋಡಿದೆ ರಾತ್ರಿ ಹೋಮ್ ಮಿನಿಸ್ಟ್ರು ಇದಕ್ಕೇನೋ ರಿಯಾಕ್ಟ್ ಮಾಡಿದ್ದಾರೆ. ಅದನ್ನು ಮಾಡಿದ್ದಾರೆ. ಮಾಡ್ತೀನಿ, ನಾನು ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಅನ್ಯಾಯಕ್ಕೆ ಬಿಡಲ್ಲ. ನಾನು ಮಾಡ್ತೀನಿ, ನಿಮ್ಮ ಜೊತೆ ನಿಂತ್ಕೊಂತೀರಿ. ಮಗಳಿದಾರ? ಮಲ್ಕೊಂಡು. ಸರಿ ಸರಿ, ಆಯಿತು. ನಾನು ಮಾತಾಡ್ತೀನಿ ಅವರು ಇದಾದ್ಮೇಲೆ. ನಾನು ಇಲ್ಲಿ ಬಂದಿದ್ದೀನಿ, ನಾನು ಇರ್ತೀನಿ ಇನ್ನೂ. ಬಂದು ನೀವು ಆಮೇಲೇನು ನನ್ನ ಹತ್ರ ಮಾತಾಡಿ. ನಾನು ಇದನ್ನು ಬಿಡಲ್ಲ. ಈಗ ನಾಳೆ ಹೋದ್ಮೇಲೆ ಮತ್ತೆ ನಾನು ಗಲಾಟೆ ಮಾಡ್ತೀನಿ ಇದ್ರ ಬಗ್ಗೆ. ಸರಿಯಾಗಿ ನ್ಯಾಯ ಸಿಗಬೇಕು. ಸಾವಿಗೆ ಯಾರು ಕಾರಣರಾಗಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಅಷ್ಟೇ ಅಲ್ವಾ? ನಿಮ್ದೇನು ಇವಾಗ ಡಿಮ್ಯಾಂಡ್ ಏನಿದೆ? ನಮ್ದೇನು ಡಿಮ್ಯಾಂಡ್ ಇಲ್ಲ ಸರ್. ನಮ್ದೇನಿದ್ರೆ ಯಾರು ಈ ಥರ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಸರ್. ಹಾಂ, ಶಿಕ್ಷೆ ಆಗಬೇಕು. ಓಕೆ, ಸರ್ಕಾರಕ್ಕೆ ಕಾಂಪನ್ಸೇಷನ್ ಕೆಲಸ ಸಿಗ್ಬೇಕು ಸರ್ ಅವ್ರಿಗೆ. ಅಲ್ಲ, ಅದು ಅದನ್ನು ನಾನು ಮಾಡ್ತೀನಿ, ನಾನು ಮಾಡಿಸ್ತೀನಿ. ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ಕೊಂಡು ಕರ್ಕೊಂಡು ಸರ್. ಆಮೇಲೆ ಸರ್ ನಾನು ಭೇಟಿ ಆಗ್ತೀನಿ ಸರ್. ಬಂದು ಭೇಟಿ ಮಾಡಿ. ನಾನು ನಿಮ್ಮ ಅಲ್ಲಿಗೆ ನಾನು ಆ್ಯಕ್ಚುಲಿ ನೀವು ಇಲ್ಲಿದ್ದೀರಾ ಅಂತ ಬಂದೆ. ನಾನು ಬಂದು ಭೇಟಿಯಾಗಿ ನಾನು ನಿಮ್ಮ ಜೊತೆ ನಿಲ್ತೀನಿ. ನಾನು ಹಾಂ, ನಮಸ್ಕಾರ. ಹಾಂ, ಒಂದು ನಿಮಿಷ, ರಾಜು ಮಾತಾಡ್ತಾರೆ. ಹಲೋ, ಹಾಂ ನಮಸ್ಕಾರ ಪಣ. ಅದೇ ರಾಜುಗೌಡ್ರು ಕಾಣಲ್ಲ, ಭಾಳ ತೊಂದರೆ ಕೊಟ್ರ. ಇನ್ನು ಮುಂದೂ ಅವ್ರು ಕೊಡ್ತಾರ. ಈಗೇನು ಪಾಪ ನಾವು ಎಲ್ಲ ಸ್ಟೇಜ್ ಮೇಲೆ ಅದೇ ಮಾತಾಡಿದ್ವಿ. ನಿಮ್ಮ ಮಕ್ಕಳಾದ್ರೆ ಏನು ಮಾಡ್ತಾರೆ ಪರಮೇಶ್ವರ ಅಂತ. ಅದಕ್ಕೆ ನಿಮ್ಮ ಮಗಳು ಪಾಪ ಭಾಳ ಹೋರಾಟ ಮಾಡಿದ್ರು ಬಿಡು. ನಿನ್ನೆ ಅವ್ರು ಅರೆಸ್ಟ್ ಆಗತ್ತಾನೆ ನಾವೆಲ್ಲ ಜಿಲ್ಲಾದವರು ಪಾರ್ಟಿ ಬಿಟ್ಟು ಎಲ್ಲ ಕಮ್ಯುನಿಟಿಯವರು ನಾವು ಒಂದಾಗಿ ಹೋರಾಟ ಮಾಡ್ತೀವಿ. ಇದು ಯಾವುದು ಪಕ್ಷ 100% ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಈಗ ನಿಮ್ಮ ಡಿಮ್ಯಾಂಡ್ ಏನು?